ಜನಕ್ಕೆ ಗೊತ್ತ ದೇವಸ್ಥಾನ ಬೇರೆ ಬೇರೆ ಇವೆ ಗೊತ್ತಲ್ವಾ? ಹಂಗೆ ಈ ದೇವಸ್ಥಾನದ ಹೆಸರಿನಲ್ಲಿ ಹೆಣ್ಮಕ್ಳು ಕೂಡ ಕೊಡ್ಬೇಕಾಗಿತ್ತು ಹೋದ ಕಾಲದಲ್ಲಿ, ಹಳೆ ಜಮಾನದಲ್ಲಿ. ದೇವದಾಸಿ ಪದ್ಧತಿ ಅಂತ, ದೇವರ ಸೇವೆ ಮಾಡ್ತಾರೆ ಇವರು, ದೇವರಿಗೆ ದಾಸಿಯವರು. ಅವ್ರನ್ನ ಈ ಊರು ಪಾಳೆಗಾರರು ಪ್ರಮುಖರಿದಾರಲ್ಲ, ಅವ್ರನ್ನ ಆಯ್ಕೆ ಮಾಡ್ತಾ ಇದ್ರು, ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಇದು ನಮ್ದು, ಇದು ನಮ್ದು, ಇದು ನಮ್ದು ಅಂತ. ಆ ತಾಯಿ ಕುಲ ಹೆಣ್ಣು ಅವಳನ್ನ ಇಷ್ಟೊಂದು ಹೀನಾಯವಾಗಿ ನೋಡಿದಂತ ಕಾಲ ಬಂದಿತ್ತು. ಅಂದ್ರೆ ಪ್ರಾಣಿಗಳನ್ನ ದೇವಸ್ಥಾನಕ್ಕೆ ಹೆಂಗ್ ಬಲಿ ಕೊಡ್ತಾ ಇದ್ರು, ದಾನ ಮಾಡ್ತಾ ಇದ್ರು. ಹಂಗೆ ಹೆಣ್ಮಕ್ಳು ದಾನ ಮಾಡ್ತಾ ಇದ್ರು ದೇವದಾಸಿ ಪದ್ಧತಿ ಹೆಸರಿನಲ್ಲಿ. ಅಂದ್ರೆ ಇದಕ್ಕಿಂತ ನಿಕೃಷ್ಟವಾದಂತ ಪದ್ಧತಿಗಳು, ಅನಿಷ್ಟವಾದಂತ ಪದ್ಧತಿಗಳು ಯಾವ್ದಾದ್ರು ಇದೆಯಾ? ಇಲ್ಲ. ಇವತ್ತು ಹೆಣ್ಮಗುನೇ ದೇಶದ ಪ್ರಧಾನಿ ಆಯ್ತಾ? ಇಂದಿರಾ ಗಾಂಧಿ ಏನಾಗಿದ್ರು? ಪ್ರಧಾನಮಂತ್ರಿ ಆಗಿದ್ರು. ಯಾರ ಕಾರಣ? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗೋದಕ್ಕೆ, ಒಂದು ಮಹಿಳೆ ಪ್ರಧಾನಮಂತ್ರಿ ಆಗೋದಕ್ಕೆ ಕಾರಣ ಯಾರು? ಇವತ್ತು ಒಂದು ಮಹಿಳೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಗಳು ಮಹಿಳೆ. ಕಾರಣ ಯಾರು? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್. ಇವತ್ತು ಒಂದು ಮಹಿಳೆ ನಮ್ಮ ಕರ್ನಾಟಕದಲ್ಲಿ ಚೀಫ್ ಸೆಕ್ರೆಟರಿ ಇವಾಗ. ಕಾರಣ ಯಾರು? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್. ಕೆಲವು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಎಸ್ಪಿಗಳಿದ್ದಾರೆ, ಡಿಸಿಗಳಿದ್ದಾರೆ ಮಹಿಳೆಯರು. ಕಾರಣ ಯಾರು? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್. ಇವತ್ತು ನಾವು ಯಾರು ಉಳ್ಕೊಂಡಿದ್ದೀವಿ? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಉಳ್ಕೊಂಡಿದ್ದೀವಿ. ಹೆಮ್ಮೆಯಿಂದ ಹೇಳ್ಬೇಕು ತಾನೇ ನಾವು. ಎದುರುಗಡೆ ಇರೋನು ಯಾವನಾದ್ರೂ ಮಾತಾಡಿದ್ರೆ ಕರೆದು ಏನೋ ಅಂತ ಹೇಳಿದ್ರು ಅವನಿಗೆ ನಾವು ಕರ್ಕೊಂಡೋಗಿ ಒಳಗಡೆ ಹಾಕ್ಸ್ಬಿಡ್ತೀವಿ. ಆ ಒಳಗಡೆ ಹಾಕ್ಸ್ಬಿಡ್ತೀವಲ್ಲ, ಕಾರಣ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ. ಅಂದ್ರೆ ನೀಲಿ ಶಕ್ತಿ. ಈ ನೀಲಿ ಬಾವುಟ ಯಾರು? ಅಂತ ಮಹಾನ್ ಪುರುಷ, ಭಾರತ ರತ್ನ, ವಿಶ್ವ ಮಾನವ, ಜಗಜ್ಯೋತಿ, ಜಗತ್ತೇ ಜ್ಯೋತಿ ಯಾರು? ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಇವತ್ತು ಮೈನಾರಿಟಿ ಸಂಘ ಕಟ್ಟಿದೀವಲ್ಲ ನಾವ್ಯಾರು? ಅಂಬೇಡ್ಕರ್ ಮೈನಾರಿಟಿ ಸಂಘ ಕಟ್ಟಿದೀವಲ್ಲ ನಾವ್ಯಾರು? ನಾವು ಅವರು ವಾರಸ್ದಾರರು. ನಾವು ಅಷ್ಟೇ. ಎಲ್ಲ ಕಾರಣಕರ್ತರು ಯಾರಾಗಿದ್ದಾರೆ? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್. ಅವ್ರ ಹೆಸರಿನಲ್ಲಿ ಅಂಬೇಡ್ಕರ್ ಮೈನಾರಿಟಿ ಸಂಘ ಕಟ್ಟಿರೋರು ನಾವ್ಯಾರು? ಅವ್ರದೇ ಕಾಂದಾನ್. ನಾವು ಕೂಡ ನಾವೆಲ್ಲ ಯಾರು ಕಾಂದಾನ್? ಟಿಪ್ಪು ಸುಲ್ತಾನ್ ಮತ್ತೆ ಅಂಬೇಡ್ಕರ್ ಕಾಂದಾನ್. ನಮ್ಮ ಕಾಂದಾನ್ ಇತಿಹಾಸ ಗೊತ್ತಾ ನಿಮಗೆ? ನಮ್ನ ಎದುರಾಕೊಂಡವ್ರು ಬದುಕವ್ರ? ಇಲ್ಲ, ಯಾರು ಗೊತ್ತಿಲ್ಲ ಬಿಡಿ. ಹಂಗಂತೇಳಿ ನಾವೇ ಕೊಲೆಗಳು ಏನು ಮಾಡಿಲ್ಲಪ್ಪ. ಅವ್ರು ಯಾರು ಉಳ್ಕೊಂಡಿಲ್ಲ, ಎಕ್ಕೊಟ್ಟೋಗ್ಬಿಟ್ರು ಅಷ್ಟೇ. ಸಂವಿಧಾನ ಜಾರಿ ಮಾಡಿದ್ದು ಅವರಷ್ಟು ಎಕ್ಕೊಟ್ಟೋಗ್ಬಿಟ್ರು. ಅಂತ ಒಂದು ಮಹಾನ್ ಪುರುಷ, ಸಂವಿಧಾನ ಶಿಲ್ಪಿ, ನಮ್ಮೆಲ್ಲರ ಮೋಚಕ, ನಮ್ಮ ದಾರಿದೀಪ, ನಮ್ಮ ಶಕ್ತಿ, ನಮ್ಮ ಬ್ರೈನು, ನಮ್ಮ ಕಣ್ಣು, ನಮ್ಮ ಜೀವ ಅಂಬೇಡ್ಕರ್ ಸಾಹೇಬರು. ಅಂಬೇಡ್ಕರ್ ಸಾಹೇಬ್ರ ಹೆಸರಲ್ಲಿ ಅಂಬೇಡ್ಕರ್ ಮೈನಾರಿಟಿ ಸಂಘ ಅಂತೇಳಿ ನನ್ನ ಅಣ್ಣ ಸುಮನ್ ಭಾಯ್ ಅವರು ಏನು ಕಟ್ಟಿದ್ದಾರೆ. ಅದಕ್ಕೆ ಇವತ್ತು ಇಷ್ಟೊಂದು ಬಲ ಬರಬೇಕಾದ್ರೆ ಕಾರಣಕರ್ತರು ನೀವೆಲ್ಲ.